ಶಿವಗೇರಿ ತಂಡದ ಆಟಗಾರ ನವೀನ್. ಒಂಬತ್ತನೇ ನಂಬರ್ ಜರ್ಸಿ ಆಟಗಾರ ಎದುರಾಳಿ ತಂಡದ ಅಂಕಣದಲ್ಲಿ ಅಂಕವನ್ನ ಗಿಟ್ಟಿಸಿಕೊಳ್ಳಲಿಕ್ಕೆ ಪ್ರಯತ್ನ. ನಿಧಾನಗತಿಯಲ್ಲಿ ಸಾಗ್ತಾ ಇದೆ ಆಟ. ಎರಡು ತಂಡದವರು ಖಾತೆ ಪ್ರಾರಂಭ ಮಾಡಿಲ್ಲ. ಒಂದು ಅಂಕದೊಂದಿಗೆ ಶುಭಾರಂಭ. ಮಂಚಿಗೇರಿ ಬಾಯ್ಸ್ ತಂಡ, ಫ್ರೆಂಡ್ಸ್ ಬಾಯ್ಸ್ ಮಂಚಿಗೇರಿ ತಂಡ. ಬಾಬು ಶಿವಗೇರಿ ತಂಡದ ಆಟಗಾರ. ಬಾಬು ಅವರಿಂದ ಉತ್ತಮವಾದ ಹಿಡಿಸುವ ಮೂಲಕ 2-0. ಎಲ್ಲಿಂದ ಬರೋಣ? 7.2 ಹೆಬಾರ್ ಪರಿವಾರ. ಎರಡು ತಂಡಗಳ ನಡುವೆ ಮುಂದಿನ ಪಂದ್ಯ, ಮೂರನೇ ಪಂದ್ಯ. ಮಂಚಿಗೇರಿ ಒಂದು ಪ್ರೋ ಇತ್ತಲ್ಲ, ಮಸ್ತ್ ಆಡಿದ್ಮೇಲೆ ಫ್ರೆಂಡ್ಸ್ ಬಾಯ್ಸ್ ಮಂಚಿಗೇರಿ 2 ಅಂಕ. ವಾಸ ಹಂಗ ಹೊಡೆದ ಶಿವಗೇರಿ ತಂಡ ಇನ್ನು ಅಂಕದ ಖಾತೆಯನ್ನ ಪ್ರಾರಂಭಿಸಿಲ್ಲ. ಉತ್ತಮವಾದಂತ ಹಿಡಿತ. ಇದರಿಂದ ಶಿವಗೇರಿ ತಂಡ ತನ್ನ ಖಾತೆಯನ್ನ ಪ್ರಾರಂಭಿಸಿದೆ. ಮತ್ತೊಮ್ಮೆ ಎದುರಾಳಿ ತಂಡದ ಅಂಕಣದಲ್ಲಿ ಯಾವುದೇ ಪ್ರಯತ್ನ ಸಫಲವಾಗಿಲ್ಲ. ಸುಲಭವಾಗಿ ನವಿಯವರು 3 ಅಂಕವನ್ನು ತನ್ನದಾಗಿಸಿಕೊಂಡಿದ್ದಾರೆ. ಸೂಪರ್ ರೈಡ್ ಮಾಡೋದ್ರ ಮೂಲಕ ನವಿ ಅವರು ತಮ್ಮ ತಂಡಕ್ಕೆ 3 ಅಂಕವನ್ನು ಸೇರ್ಪಡೆ ಮಾಡಿಕೊಂಡಿದ್ದಾರೆ. 4-3, 1 ಅಂಕದ ಮುನ್ನಡೆ ಶಿವಗೇರಿ ತಂಡ. ಬಲವಾಗಿ ಇಡಲಿಕ್ಕೆ ಪ್ರಯತ್ನ, ಆದರೆ ಬೋನಸ್ 1 ಅಂಕವನ್ನ ಪಡ್ಕೊಂಡಿದ್ದಾರೆ. ಬಾಬು ಅವರಿಂದ ಉತ್ತಮ ವಿಪರ್ಕನ ಹೊಂದಿರುವಂತಹ ಆಟಗಾರ ಬಾಬು. 4 ಸಮ. ಯಾವುದೇ ಅಂಕ ತನ್ನ ತಂಡಕ್ಕೆ ಸೇರ್ಪಡೆ ಮಾಡಿಲ್ಲ. ಕೇಳಲ್ಲ ಅವನಿದ್ನಲ್ಲ ಅವತ್ತು ಅವ್ರು ಹಾಕಬೇಕಾಗಿದ್ದು ಪದೇ ಪ್ಲೇಸ್. ಬಲವಾಗಿ ಇಡಲಿಕ್ಕೆ ಪ್ರಯತ್ನ, ಹಿಡಿತ ತಪ್ಪಿದೆ. 1 ಅಂಕ. ಬಾಬು ಅವರು ಹಿಂದಿನ ರೈಡ್ ನಲ್ಲಿ ಸೂಪರ್ ರೈಡ್ ಮಾಡೋದ್ರ ಮೂಲಕ ನಮ್ಮ ತಂಡಕ್ಕೆ ಮತ್ತೊಂದು ಉತ್ತಮ ರೈಡ್, 1 ಅಂಕ. ಇದರಿಂದ 5 ಸಮ. ಸಮಬಲದ ಹೋರಾಟ ಎರಡು ತಂಡಗಳ ನಡುವೆ. ಮಂಚಿಗೇರಿ ತಂಡದ ಆಟಗಾರ ಮುಂದಿನ ಪಂದ್ಯ ಛತ್ರಪತಿ 7.2 ಹೆಬ್ಬಾರ್ ಪರಿವಾರ. ಎರಡು ತಂಡ ಸಿದ್ಧತೆಯಲ್ಲಿರಬೇಕು. ಎರಡು ತಂಡದ ನಡುವೆ ಉತ್ತಮ ಸಮಬಲದ ಹೋರಾಟ. 5 ಸಮ.
ಚಿಪ್ಗೇರಿ ತಂಡದ ನವೀನ್ ಮತ್ತೊಂದು ದಾಳಿಗೆ ಪ್ರಯತ್ನ. ಯಾವುದೇ ಅಂಕಗಳಿಗೆ ಡಿಸೈಡ್ ರೈಟ್, ಥರ್ಡ್ ರೈಟ್, ಲೋವರ್ ಡೈ ರೈಟ್. ಅರ್ಫಾನ್ ಅವರು ಅಂಕ ಗಳಿಕೆಯಲ್ಲಿ ಪ್ರಯತ್ನ. ಒಂದು ಅಂಕವನ್ನ ಪಡೆಯುವುದರ ಮೂಲಕ ನಮ್ಮ ತಂಡಕ್ಕೆ ಸೇರ್ಪಡೆ. ಥರ್ಡ್ ರೈಟ್ ಬಾಬು ಅವರಿಂದ. ಥರ್ಡ್ ರೈಟ್ ಬಲವಾಗಿ ಬಾಬು ಅವರಿಂದ ಹಿಡಿಯುವುದರ ಮೂಲಕ 3 ಅಂಕ. ಸೂಪರ್ ರೈಡ್ ಬಾಬು ಅವರಿಂದ 2ನೇ ಸಾರಿ ಸೂಪರ್ ರೈಡ್. ಬಾಬು ಅವರು ಮತ್ತೊಂದು 3 ಅಂಕವನ್ನು ತನ್ನ ತಂಡಕ್ಕೆ ಸೇರ್ಪಡೆ ಮಾಡಿದ್ದಾರೆ. ಇದು 2ನೇ ಸೂಪರ್ ರೈಡ್ ಆಗಿರ್ತದೆ ಅವರದ್ದು. ಉತ್ತಮ ಆಟ ಪ್ರದರ್ಶನ. 8-6 2 ಅಂಕದ ಮುನ್ನಡೆ. ಎರಡು ತಂಡ ಉತ್ತಮ ಆಟ ಪ್ರದರ್ಶನವನ್ನ ನೀಡುವಂತ ಪ್ರಯತ್ನ. ಬಲವಾದಂತ ಹಿಡಿತ ಬೆಳೆಯೋದ್ರ ಮೂಲಕ ಆಟಗಾರರನ್ನ. ಹಾಫ್ ಟೈಮ್ ಕೋಡ್ ಚೇಂಜ್. 2ನೇ ಆಟ ಪ್ರಾರಂಭ ಆಗಿದೆ. 2+1 ಅಂಕದ ಮುಂದಿಗೆ ಚಿಗೇರಿ ತಂಡ 12 ಅಂಕದ ದೊಂದಿಗೆ 6 ಅಂಕದ ಮುನ್ನಡೆಯನ್ನು ಪಡೆದಿದೆ. ಉತ್ತಮವಾದಂತಹ ಎಂಕಲ್ ಹೋಲ್ಡ್ ಮಾಡುವುದರ ಮೂಲಕ ಚೇತು ಅವರು ತಮ್ಮ ತಂಡಕ್ಕೆ ಮತ್ತೊಂದು ಅಂಕವನ್ನು ಸೇರ್ಪಡೆ ಮಾಡಿದ್ದಾರೆ. 13 ಅಂಕ. 13-6 7 ಅಂಕದ ಮುನ್ನಡೆ ಬಾಬು ಅವರಿಂದ. ಕಾದು ನೋಡಬೇಕಾಗಿದೆ. ಮುಂದಿನ ಪಂದ್ಯ 7.2 ಹೇಬರ್ ಪರಿವಾರ. ಎರಡು ತಂಡ ತಕ್ಷಣ ಅಂಕಣವನ್ನು ಪ್ರವೇಶಿಸಬೇಕು. ಈ ಪಂದ್ಯ ಮುಗಿದ ತಕ್ಷಣ. ಇದು ತಮಗೆ ಕೊನೆಯ ಕರೆ. ಯಾವ ತಂಡ ಅಂಕಣಕ್ಕೆ ಮೊದಲು ಪ್ರವೇಶ ಮಾಡ್ತದೋ ಅವರಿಗೆ 1 ಅಂಕದ ಟೆಕ್ನಿಕಲ್ ಪಾಯಿಂಟ್ ಅನ್ನು ನೀಡಲಾಗ್ತದೆ. ಇದರ ಲಾಭವನ್ನ ತಂಡದವರು ಪಡೆಯಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಅರ್ಫಾನ್ ಅವರು ನಮ್ಮ ತಂಡಕ್ಕೆ 2 ಅಂಕದ ಕೊಡುಗೆಯನ್ನು ನೀಡಿದೆ. ಬಾಬು 2 ಸಾರಿ ಸೂಪರ್ ರೈಡ್ ಮಾಡೋದ್ರ ಮೂಲಕ ತನ್ನ ತಂಡವನ್ನು ಸುಭದ್ರ ಸ್ಥಿತಿಯಲ್ಲಿ ಪಡ್ಕೊಂಡಿದೆ. ಪ್ರತಿ ರೈಡ್ನಲ್ಲೂ ಕೂಡ ತನ್ನ ತಂಡಕ್ಕೆ ಅಂಕಗಳನ್ನ ತಂದುಕೊಡುವಂತ ಪ್ರಯತ್ನ ಬಾಬು ಅವರದು. ಟೈಮ್ ಔಟ್. ಅರ್ಫಾನ್ ಅವರಿಂದ ಮತ್ತೊಂದು ಪ್ರಯತ್ನ. ಕಾದು ನೋಡಬೇಕಾಗಿದೆ. ಬಲವಾಗಿ ಹಿಡಿತಾ ಎಂಕಲೋಡ್ ಮಾಡೋದ್ರಿಂದ ಚಿನ್ನು ಅವರು ಹೊರಕ್ಕೆ ಆಟಗಾರನನ್ನು ತಪ್ಪಿದ್ದಾರೆ. ಅರ್ಫಾನ್ ಅವರು ಅಂಕಣದ ಹೊರಕ್ಕೆ ತಂಡಕ್ಕೆ ಇನ್ನೊಂದು ಅಂಕ. ಉತ್ತಮ ಎಂಕಲೋಡ್ ಚಿನ್ನು ಅವರಿಂದ. ಬಾಬು ಚಿನ್ನು ಉತ್ತಮ ಆಟಗಾರರಿಂದ ಕೂಡಿದಂತಹ ತಂಡ ಚಿಪ್ಗೇರಿ. ಬಾಬು ಅವರಿಂದ ಈ ರೈಡ್ನಲ್ಲಿ ಯಾವುದೇ ಅಂಕ ಗಳಿಕೆ ಇಲ್ಲ. ಫೈರೋಸ್ ಮಂಚಿಗೇರಿ ಬಾಯ್ಸ್ ತಂಡದ ಫೈರೋಸ್ ಚಿಪ್ಗೇರಿ ತಂಡದಿಂದ ಉತ್ತಮ ಹೊಂದಾಣಿಕೆ ಆಟ. ಬಲಾಟಿ ಆಟಗಾರರಿಂದ ಕೊಡಿದಂತ ಫೈರೋಸ್ ಅವರು ಒಂದು ಅಂಕವನ್ನ ಜಂಪ್ ಮಾಡೋದ್ರ ಮೂಲಕ ತಮ್ಮ ತಂಡಕ್ಕೆ ಸೇರ್ಪಡೆಗೊಳಿಸಿದ್ದಾರೆ.
ನವಿ ಅವರು ಚಿಗೇರಿ ತಂಡದ ಎತ್ತರನೇ ಆಟಗಾರ. ಶಿಸ್ತುಬದ್ಧ ಆಟ ಚಿಗೇರಿ ತಂಡದಿಂದ. ಚಿಗೇರಿ ತಂಡದ ಮೊತ್ತ 15, ಫ್ರೆಂಡ್ಸ್ ಬಾಯ್ಸ್ ಮಂಚಿಗೇರಿ ತಂಡದ ಮೊತ್ತ 9. 6 ಅಂಕದ ಮುನ್ನಡೆ. ಮುಂದಿನ ಪಂದ್ಯ 7.2 ಹೆಬ್ಬಾರ್ ಪರಿವಾರ್. 2 ತಂಡ ತಕ್ಷಣ ಹಾಜರಾತಿಯನ್ನು ತೋರ್ಪಡಿಸಬೇಕು ಈ ಪಂದ್ಯ ಮುಗಿದ ತಕ್ಷಣ. ಫೈರೋಜ್ ಉತ್ತಮ ಅಂಕ ಚಿನ್ನವನ್ನು ಅವರು ಔಟ್ ಮಾಡೋದ್ರ ಮೂಲಕ ಫೈರೋಜ್ ಅವರು ನಮ್ಮ ತಂಡಕ್ಕೆ 1 ಅಂಕವನ್ನು ಪಡ್ಕೊಂಡಿದ್ದಾರೆ. ಥರ್ಡ್ ರೈಟ್ ಬಾಬು ಅವರಿಂದ ಡಿಸೈಡ್ ರೈಟ್. ಉತ್ತಮ ರೈಡರ್ ಬಾಬು. ಕಾದು ನೋಡ್ಬೇಕಾಗಿದೆ ಈ ಅವಕಾಶವನ್ನು ಏನು ಮಾಡ್ತಾರೆ ಅಂತ. ಉತ್ತಮವಾದಂತ ಬಾಬು ಅವರಿಂದ ಉತ್ತಮ ಕ್ಯಾಚ್ ಮಾಡೋದ್ರ ಮೂಲಕ ಮಂಜಗಿರಿ ಬಾಯ್ಸ್ 3 ನಿಮಿಷದ ಆಟ ಬಾಕಿ. ಫೈರೋಜ್ ಅವರಿಂದ ಇದರಿಂದ 15, ಚಿಬಗೇರಿ 11, ಫ್ರೆಂಡ್ಸ್ ಬಾಯ್ಸ್ ಮಂಚಿಗೇರಿ 11 ಅಂಕ. 12, 15, 12. ಹೌದು ಹುಲಿಯ ಹರೀಶ್ ಗೂಳಿ ಹರೀಶ್ ಅವರು ಬಂದಿದ್ದಾರೆ. ಅದು ನೋಡ್ಬೇಕು. ಹರೀಶ್ ಅವರಿಗೆ ಟೈಮ್ ಬೇಕು. ಹರೀಶ್ ಅವರನ್ನ ಹರೀಶ್ ಅವರನ್ನ ಹಿಡಿದ್ರ ಮೂಲಕ 2 ನಿಮಿಷದ ಆಟ ಬಾಕಿ. 2 ನಿಮಿಷದ ಆಟ ಬಾಕಿ. ಉತ್ತಮವಾದ ಹೊಡೆತ. ಆದರೆ ಫೈರೋಜ್ ಅವರಿಗೆ 4 ಅಂಕ. ಚಿಗಿರಿ ಬಾಯ್ಸ್ ಹೆಬ್ಬಾರ್ ಪರಿವಾರ ಸಿದ್ಧತೆಯಲ್ಲಿರಬೇಕು. ಬಾಬು ಅವರಿಂದ ಮತ್ತೊಂದು ದಾಳಿ. 2 ಅಂಕದ ಬಾಬು ಅವರನ್ನ ಹಿಡಿಲಿಕ್ಕೆ ಪ್ರಯತ್ನ ಮಾಡಿದ್ರು. ಬಾಬು ಅವರು 2 ಅಂಕ. ಇದರಿಂದ 17 ಸಮ. 2 ತಂಡ ಸಮಬಲದ ಹೋರಾಟ. ಫೈರೋಜ್ ಅವರು ಏನ್ ಮಾಡ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ. ಅಂತಿಮ ಘಟ್ಟದಲ್ಲಿ ಪಂದ್ಯ. ಫೈರೋಜ್ ಅವರ ಎದುರಾಳಿ ಅಂಕಣದಲ್ಲಿ ಎಷ್ಟು ಅಂಕವನ್ನ 1 ನಿಮಿಷದ ಆಟದ ಬಾಕಿ. 17 ಸಮ. ಉತ್ತಮ ಪೈಪೋಟಿಯಲ್ಲಿ 2 ತಂಡ. ಫೈರೋಜ್ ಅವರು ಕಣ್ಣು ಟೈಮರ್ ಮೇಲೆ. ನಿತೀಶ್ ದೇಸಾಯಿ ಅವರು ನೋಂದಣಿ ಕೌಂಟರ್ ಹತ್ರ ತಕ್ಷಣ ಬರಬೇಕು. ಇದು ತಮಗೆ ಕೊನೆ ಕರೆ. ಬಾಬು ಅವರಿಂದ ಕಾದು ನೋಡ್ಬೇಕಾಗಿದೆ ಆಟ ಯಾವ ರೀತಿ ಆಡ್ತಾರೆ ಅಂತ. ಬಾಬು ಈಗಾಗಲೇ 2 ಸೂಪರ್ ರೈಡ್ ಮಾಡೋದ್ರ ಮೂಲಕ ಬಾಬು ಅವರಿಂದ ತಂಡಕ್ಕೆ ಲಾಸ್ಟ್ ಬೇಡ ಇವ್ರು ಹೆರಗುತ್ತಂದ್ರೆ ಬೇಕಾಗಿದೆ ವಿಜಯ ಯಾರಿಗೆ ಅಂತ. ಫೈರೋಜ್ ಅವರು ಬಂದಿದ್ದಾರೆ. ಬೆಂಕಿ ಫೈರೋಜ್ ಅವರು ಬಂದಿದ್ದಾರೆ. ಕಾದು ನೋಡಬೇಕಾಗಿದೆ. ಫೈರೋಜ್ ಅವರಿಂದ ಈ ಆಟವನ್ನ ಗೆಲ್ಲಲಿಕ್ಕೆ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. 1 ಅಂಕದ ಬೋನಸ್ ಪ್ರಯತ್ನ. ಕಾದು ನೋಡಬೇಕಾಗಿದೆ ನಿರ್ಣಾಯಕರ ತೀರ್ಪು. ಕಾದು ನೋಡಬೇಕಾಗಿದೆ. ಇದು ರೋಮಾಂಚನಕಾರಿಯಾದಂತ ಒಂದು ಪಂದ್ಯ ಆಗುವಂತ ನಿಟ್ಟಿನಲ್ಲಿ